Dear friends, welcome to my YouTube channel, The Classic Corner. Today also we have one more question from FDA exam conducted by KEA 2026 ಇದೇ ವರ್ಷದಲ್ಲಿ ಜನವರಿಯಲ್ಲಿ ಕಂಡಕ್ಟ್ ಮಾಡಿದಂತ ಎಕ್ಸಾಮ್ ಇದು. ಅದರಲ್ಲಿ ಒಂದು ಕ್ವಶನ್, ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತ ಕ್ವಶನ್. ಈಗ ನಮ್ಮ ಗ್ರಾಮರ್ ಕೋರ್ಸ್ ಏನ್ ಚಲೋ ಮಾಡಿದೀವಲ್ಲ ನಾವು, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ನಮ್ಮ ಈ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2ನೇ ಹಂತ ಗ್ರಾಮರ್, 3ನೇ ಹಂತ ಕಾಂಪೋಸಿಷನ್. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಪಾರ್ಟ್ ಅನ್ನ ನಾವು ಈ ಗ್ರಾಮರ್ ಕ್ಲಾಸ್ ಚಲೋ ಆಗೋಕ್ಕಿಂತ ಮೊದಲ ಒಂದು 15 ನಿಮಿಷ ಅಥವಾ 20 ನಿಮಿಷಗಳ ಕಾಲ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. 15-20 ನಿಮಿಷ ಹೇಳಿದ ನಂತರ ಗ್ರಾಮರ್ ಚಾಪ್ಟರ್ ಯಾವ್ದು ತಗೊಂಡಿರ್ತೀವಿ ಅದನ್ನ ಟೀಚ್ ಮಾಡ್ತೀವಿ. ಓಕೆ, ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮಲ್ಲಿ ಯಾವಾಗ ವೊಕ್ಯಾಬ್ಯುಲರಿ ಶಬ್ದ ಸಂಪತ್ತು, ಶಬ್ದ ಸಂಗ್ರಹ ಜಾಸ್ತಿ ಇರ್ತತೋ ಆ ಭಾಷೆ ಮಾತಾಡಕ್ ನಮ್ಗೆ ಇಂಟ್ರೆಸ್ಟ್ ಬರ್ತದ, ಖುಷಿ ಆಗತ್ತದ. ನಾವ್ ಯಾಕೆ ಕನ್ನಡವನ್ನ ಜಾಸ್ತಿ ಮಾತಾಡ್ತೀವಿ ಅಂದ್ರ ಅಲ್ಲಿ ಕನ್ನಡದಲ್ಲಿ ನಮ್ಗೆ ಶಬ್ದ ಸಂಪತ್ತು ಬಹಳ ಇದೆ, ಇಂಗ್ಲಿಷ್ ನಲ್ಲಿ ಇಲ್ಲ, ಕಡಿಮೆ ಇದೆ. ಅದಕ್ಕಾಗಿ ಆ ಭಾಷೆಯನ್ನ ಮಾತಾಡಕ ನಾವು ಹಿಂಜರಿತೀವಿ. ಓಕೆ, ಸೊ ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಈ ಬರೀ ಮಾತಾಡಕಷ್ಟೇ ಅಲ್ಲ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದು. ನೋಡಿ, 50 ಮಾರ್ಕ್ಸಿಂದ ಕ್ವಶನ್ ಇತ್ತಂದ್ರ, ಕ್ವಶನ್ ಪೇಪರ್ ಇತ್ತು ಅಂತಂದ್ರ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ 25 ಕ್ವಶನ್ಸ್ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೇನೇ ಇರ್ತಾವ. ಓಕೆ, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, ಸಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅಲ್ಲಿ ಬಹಳಷ್ಟು ಟಾಪಿಕ್ ಅದಾವ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈಗೇನ್ ತೊಂದ್ವಲ್ಲ ಇದು, ಆಂಟೋನಿಮ್ಸ್, ಸಿನಾನಿಮ್ಸ್, ಕೊಲೋಕೇಶನ್ಸ್, ಪ್ರಿಫಿಕ್ಸ್, ಸಫಿಕ್ಸಸ್, ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್, ದೇರ್ ಆರ್ ಮೆನಿ ಟಾಪಿಕ್ಸ್. ನಾವು ನಮ್ಮ ಗ್ರಾಮರ್ ಕೋರ್ಸ್ದಲ್ಲಿ ಡೈಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಒಂದೊಂದು ಚಾಪ್ಟರ್ ತಗೊಳ್ತೀವಿ. ಈಗ ವರ್ಬ್ ಚಾಪ್ಟರ್ನ ತಗೊಂಡಿನಿ, ಅದು ಒಂದು 200 ಅಥವಾ 200ಕ್ಕಿಂತ ಹೆಚ್ಚು ವರ್ಬ್ಗಳನ್ನ ಪ್ರಾಕ್ಟೀಸ್ ಮಾಡಿಸಿ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ಬಹುದು. ಇದನ್ನ ತಗೊಳ್ಬಹುದು, ಫ್ರೇಸಲ್ ವರ್ಬ್ಸ್ ತಗೊಳ್ಬಹುದು, ಇದನ್ನಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ತಗೊಳ್ಬಹುದು. ಪ್ರತಿಯೊಂದು ಟಾಪಿಕ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ ನಮ್ಮ ಕೋರ್ಸ್ದಲ್ಲಿ. ಅಂದ್ರ ಆ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು 15-20 ನಿಮಿಷ, 10 ನಿಮಿಷಗಳ ಕಾಲ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ ಹಿಂದಿನ ವಿಡಿಯೋ ನೋಡ್ಕೋತಾ ಇದ್ರೆ ನಿಮಗೆ ಗೊತ್ತಾಗ್ತದ ಯಾವ ತರ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ಅಂತೇಳಿ. ಓಕೆ, ದಿಸ್ ಇಸ್ ದ ಕ್ವಶನ್ ರಿಲೇಟೆಡ್ ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದ ಫಾಲೋವಿಂಗ್ ಸೆಂಟೆನ್ಸ್. ಈ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಹಿಂಗ ಮೇಲೆ ಹೇಳಿರ್ತಾರ, ಕೆಲವೊಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಆ ಸೆಂಟೆನ್ಸ್ ಓದ್ಬೇಕು ನೀವು. ಒನ್ ಹೂ ಈಸ್ ಆಲ್ ಪವರ್ಫುಲ್ ಅಂತ ಕೊಟ್ಟಿದ್ದಾರೆ. ಇದ್ರ ಅರ್ಥ ಏನಂತಂದ್ರ ಈ 4ರಲ್ಲಿ ಯಾವ್ದು ಆನ್ಸರ್ ಆಗಿರ್ತದ ನೋಡು ಅದ್ರದ್ದು ಮೀನಿಂಗ್ ಇರ್ತದೆ. ಇದು ಮೀನಿಂಗ್, ಇದ್ರದಿರ್ಬೋದು, ಇದ್ರದಿರ್ಬೋದು, ಈ ಥರ್ಡ್ ಒನ್ನದ್ ಇರ್ಬೋದು, ಫಸ್ಟ್ ಒನ್ನದ್ ಇರ್ಬೋದು. ಮೀನಿಂಗ್ ಇದು ಸೆಂಟೆನ್ಸ್ ಒಂದು ವರ್ಡ್ ಇದು ಮೀನಿಂಗ್ ಇದು. ಈ 4ರಲ್ಲಿ ಯಾವ್ದಾದ್ರು ಒಂದು ಪದದ ಮೀನಿಂಗ್ ಇದು. ಓಕೆ, ಅದಕ್ಕೆ ಒನ್ ವರ್ಡ್, ರೈಟ್ ಒನ್ ವರ್ಡ್, ಒಂದೇ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದ ಫಾಲೋವಿಂಗ್ ಸೆಂಟೆನ್ಸ್. ಅಂದ್ರೆ ಈ ಎಲ್ಲದರ ಸಬ್ಸ್ಟಿಟ್ಯೂಟ್ ಆಗಿ ಒಂದು ವರ್ಡ್ ಅನ್ನ ಬರೀರಿ ಅಂದಂಗ. ಇಷ್ಟೆಲ್ಲಾ ಬರಿ ಬದ್ಲಿ ಒಂದ್ ವರ್ಡ್ ಅನ್ನ ಮೆನ್ಷನ್ ಮಾಡ್ರಿ. ಇದಕ್ಕ ಅರ್ಥ ಏನು, ಹಿಂಗಂದ್ರ ಅರ್ಥ ಏನು ಇದು. ಓಕೆ, ಅಂದ್ರೆ ಇದು ಅಂದ್ರೇನು, ಇದು ಈ ಅರ್ಥದಲ್ಲಿ. ಓಕೆ, ಅಂದ್ರೆ ಯಾವ್ದಾಗತ್ ನೋಡ್ರಿ ಅದನ್ನು. ಬಿಫೋರ್ ಸಾಲ್ವಿಂಗ್ ದಿಸ್ ಕ್ವಶನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂದ್ರೂ ತಿಳ್ಕೊಬೇಕು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಲೇ ಹೇಳಿದ್ನಿ ಆಲ್ರೆಡಿ. ಇದು ಡೆಫಿನಿಷನ್ ಫಾರ್ಮ್ ದಲ್ಲಿ ನೋಡ್ರಿ. ಇಟ್ ಈಸ್ ದ ಯೂಸ್ ಆಫ್ ಎ ಸಿಂಗಲ್ ವರ್ಡ್. ಸಿಂಗಲ್ ವರ್ಡ್ ಅನ್ನ ಯೂಸ್ ಮಾಡ್ಬೇಕು. ವಿ ಹ್ಯಾವ್ ಟು ಪ್ರೊವೈಡ್ ಸಿಂಗಲ್ ವರ್ಡ್ ಫಾರ್ ವಾಟ್, ಇನ್ ಪ್ಲೇಸ್ ಆಫ್ ಎ ಗ್ರೂಪ್ ಆಫ್ ವರ್ಡ್ಸ್ ಇರ್ತಾವ, ಅದಕ್ಕೆ ನೀವು ಸಿಂಗಲ್ ವರ್ಡ್ ಅನ್ನ ಪ್ರೊವೈಡ್ ಮಾಡ್ಬೇಕು. ಅಥವಾ ಪ್ರೇಸ್ ಇರ್ತದ, ಅದು ದಟ್ ಕ್ಯಾನ್ ನಾಟ್ ಬಿ ಡಿಫೀಟೆಡ್, ಪ್ರೇಸ್ ಇದು ಆ ತರ. ಅರೆ ಪ್ರೇಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ವಾಟ್, ಟು ಎಕ್ಸ್ಪ್ರೆಸ್ ದ ಸೇಮ್ ಮೀನಿಂಗ್ ಕ್ಲಿಯರ್ಲಿ ಅಂಡ್ ಎಫೆಕ್ಟಿವ್ಲಿ. ಕ್ಲಿಯರ್ ಆಗಿ, ಎಫೆಕ್ಟಿವ್ ಆಗಿ ಮೀನಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕಾದ್ರೆ
ಓಕೆ, ಒಂದೇ ವರ್ಡ್ ಅಂತ ವರ್ಡ್ ಅನ್ನ ನೀವು ಪ್ರೊವೈಡ್ ಮಾಡ್ರಿ ಅಂತ ಹೇಳಿದಾರೆ. ಇಟ್ ಈಸ್ ದ ಯೂಸ್ ಆಫ್ ಎ ಸಿಂಗಲ್ ವರ್ಡ್. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಅದೇ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ಒಂದ್ ಲೈನ್ ಕೊಟ್ಟು ನಾವು ಅದಕ್ಕ ಅದನ್ನ ಹೇಳೋ ಬದ್ಲಿ ಒಂದ್ ವರ್ಡ್ ಅನ್ನ ಹೇಳ್ಬಿಡ್ರಿ ಅಂತ ಅರ್ಥ. ಓಕೆ, ಸೊ ನಾವು ಕಮ್ ಬ್ಯಾಕ್ ಟು ದ ಕ್ವಶನ್. Write one word substitute to the following sentence. One who is all powerful. ನೀವು ಕ್ವಶನ್ ಅನ್ನು ಓದುವಾಗ ಇದನ್ನಷ್ಟೇ ಓದಬಾರ್ದು, ಇದಕ್ಕಷ್ಟೇ ಸಂಬಂಧಪಟ್ಟ ಹಾಗೆ ನೋಡಬಾರ್ದು. ಇದು ನೋಡಿ, ಇದ್ರದ್ದು ಸ್ಪೆಲ್ಲಿಂಗ್ ನೋಡಬಹುದು, ನೀವು ಕಲಿಬಹುದು. ಇವು 4 ಆಪ್ಷನ್ ಸ್ಪೆಲ್ಲಿಂಗ್ ಕಲಿಬಹುದು. ಓಕೆ, ಮೀನಿಂಗ್ ಕಲಿಬಹುದು. ಲೈಕ್ ದಿಸ್, ಸರ್ವಶಕ್ತ, ಒನ್ ಹೂ ಇಸ್ ಆಲ್ ಪವರ್ಫುಲ್. ಯಾರು ಸರ್ವಶಕ್ತನಾಗಿರ್ತಾನೋ ಅವ್ರಿಗೆ ಏನಂತ ಕರೀತಾರ ಅನ್ನೋದು ಆಗ್ತಿದೆ. ಸರ್ವಶಕ್ತ ಯಾರು? ಓಮ್ನಿಪೊಟೆಂಟ್. ಇದು ಆನ್ಸರ್, ಓಮ್ನಿಪೊಟೆಂಟ್ ಅಥವಾ ಆಮ್ನಿಪೊಟೆಂಟ್ ಅನ್ನು ಅಂತಾರ. ಆಮ್ನಿಪೊಟೆಂಟ್ ಇದ್ರಲ್ಲೇನೆ ಮೀನಿಂಗ್ ಇದೆ ನೋಡಿ. ಪೊಟೆನ್ಶಿಯಾಲಿಟಿ ಅಂತ ನೋಡ್ರಿ, ಶಕ್ತಿ ಅನ್ನೋದು ಪೊಟೆನ್ಶಿಯಲ್. ಬಹಳ ಪೊಟೆನ್ಶಿಯಲ್ ಅದನ್ರಿ ಅವ. ಹಿ ಕ್ಯಾನ್ ಏನು ಡೂ ಇಟ್. ಈಸ್ ಕೆಪಬಲ್ ಆಫ್ ಡೂಯಿಂಗ್ ಇಟ್ ಲೈಕ್ ದಿಸ್. ಆಮ್ನಿಪೊಟೆಂಟ್, ಆಮ್ನಿಪೊಟೆಂಟ್ ಅಂದ್ರೆ ಸರ್ವಶಕ್ತ. ಈ ಆಮ್ನಿಪೊಟೆಂಟ್ ಮೀನಿಂಗ್ ಇದು, ಒನ್ ಹೂ ಈಸ್ ಆಲ್ ಪವರ್ಫುಲ್. ಯಾರು ಸರ್ವಶಕ್ತನಾಗಿರ್ತಾನೋ ಅವ್ರಿಗೆ ಆಮ್ನಿಪೊಟೆಂಟ್ ಅಂತಾರೆ. ದೆನ್ ಆಮ್ನಿಸಿಯಂಟ್, ಇದು ಅಂದ್ರೆ ಏನು? ಆಮ್ನಿಸಿಯಂಟ್ ಸ್ಪೆಲ್ಲಿಂಗ್ ನೋಡ್ರಿ, ಆಮ್ನಿಸಿಯಂಟ್. ಇನ್ನೊಂದು ಕ್ವಶನ್ ಪೇಪರ್ ದಲ್ಲಿ ಸ್ಪೆಲ್ಲಿಂಗ್ ಕೇಳಬಹುದು ಅವರು. 4 ಇದೇ ವರ್ಡ್ ಅನ್ನು ತಗೊಂಡು 4 ಕೊಡ್ತಾರ. ಇದು ಒಂದು ಯಾವ್ದಾದ್ರು ತಪ್ಪು ಏನು, 3 ಆಪ್ಷನ್ ತಪ್ಪು ಬರ್ದಿರ್ತಾರ, ಒಂದು ಕರೆಕ್ಟ್ ಬರ್ದಿರ್ತಾರೆ ಸ್ಪೆಲ್ಲಿಂಗ್. ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಹಿಂಗೆ ರಿಪೀಟ್ ಆಗಿರ್ತಾವ ಕ್ವಶನ್. ಅದಕ್ಕೆ ಏನೇ ಎಕ್ಸಾಮ್ ಹೋದ್ರೆ ನೀವು ಕ್ವಶನ್ಸ್ ಪೇಪರ್ ಅಥವಾ ಕ್ವಶನ್ ಪೇಪರ್ ಅನ್ನ ಸೈಡ್ ಇಟ್ಕೊಂಡೆ, ಪಕ್ಕದಲ್ಲಿ ಇಟ್ಕೊಂಡೆ ನೀವು ಸ್ಟಡಿ ಮಾಡ್ಬೇಕು. ಅಥವಾ ಯಾವ ಟಾಪಿಕ್ ಅನ್ನ, ಯಾವ ಸಬ್ಜೆಕ್ಟ್ ಅನ್ನ ಓದ್ತಾ ಇರ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಟ್ಲೀಸ್ಟ್ 10 ಆದ್ರೂ ಕ್ವಶನ್ಸ್ ಅನ್ನ ಓದಿ, ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ ಅನ್ನ ಓದಿ, ಅಥವಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಓದಿ ಆ ಟಾಪಿಕ್ ಅನ್ನ ಓದಕ್ ಸ್ಟಾರ್ಟ್ ಮಾಡ್ರಿ. ಅಂದ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತದೆ. ಓಕೆ, ನೇಚರ್ ಆಫ್ ಕ್ವಶನ್ಸ್ ಗೊತ್ತಾಗ್ತಾ ಹೋಗ್ತಾವ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಂದ್ರೆ ಹಿಂಗ್ ಸಾಲ್ವ್ ಮಾಡ್ಬೇಕು. ಸುಮ್ನೆ ಇಲ್ಲಿ ಓದಿ ಒನ್ ಹೂ ಈಸ್ ಆಲ್ ಪವರ್ಫುಲ್, ಆಮ್ನಿಪೊಟೆಂಟ್ ಅಂತ ಹೇಳಿ ಮುಂದೆ ಹೋಗ್ಬಾರ್ದು. ನೋಡಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ನೋಡಿ ನೀವೆಲ್ಲ. ಬ್ಯೂಟಿಫುಲ್ ಟಾಪಿಕ್ ಅನ್ನ ಮಿಸ್ ಮಾಡ್ಕೊಳ್ತೀರಿ. ಆಮ್ನಿಸಿಯಂಟ್ ಸ್ಪೆಲ್ಲಿಂಗ್ ನೆನಪಿಡ್ಬೇಕು, ಅದ್ರ ಮೀನಿಂಗ್ ನೋಡ್ಬೇಕು. ಹಿಂಗ್ ಮಾಡಿದ್ರೆ ವೊಕ್ಯಾಬುಲರಿನೂ ಜಾಸ್ತಿ ಆಗುತ್ತಾ, ಎಲ್ಲಾ ಗ್ರಾಮರ್ ರಿಲೇಟೆಡ್ ಏನು ಟಾಪಿಕ್ಸ್ ಬೇಗ ಅರ್ಥ ಆಗ್ತಾ ಹೋಗ್ತಾವ. ಆಮ್ನಿಸಿಯಂಟ್ ಅಂದ್ರ ಒನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲವನ್ನು ತಿಳಿದವ ಅವ್ರಿಗೆ ಆಮ್ನಿಸಿಯಂಟ್ ಅಂತಾರ. ಸರ್ವಜ್ಞ ಎಲ್ಲವನ್ನು ಅರಿತುಕೊಂಡವನು ಆಮ್ನಿಸಿಯಂಟ್ ಅಂತಾರೆ ಇಂಗ್ಲಿಷ್. ಒನ್ ಹೂ ಈಸ್, ಅವು 3 ಬರ್ತಾವ, ಆಮ್ನಿಸಿಯಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್, 3 ಜೋಡಿಯಾಗಿ ಬರ್ತಾವ. ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ ನಾವು ಹೆಚ್ಚು ಬಳಸ್ತಿರ್ತೀವಿ ನೋಡು. ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ ಆಮ್ನಿಪೊಟೆಂಟ್, ಒನ್ ಹೂ ಈಸ್ ಆಲ್ ಪವರ್ಫುಲ್. ಆಮ್ನಿಸಿಯಂಟ್, ಒನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲವನ್ನು ತಿಳಿದವ. ಆಮ್ನಿ ಪ್ರೆಸೆಂಟ್, ಎಲ್ಲಾ ಕಡೆಗೆ ಇರುವವ. ಸರ್ವವ್ಯಾಪಿ, ಆಮ್ನಿ ಪ್ರೆಸೆಂಟ್ ಅಂತಾರೆ. ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ, ಆಮ್ನಿ ಪ್ರೆಸೆಂಟ್ ಅಂದ್ರೆ ಇರುವುದು, ಆಮ್ನಿ ಪ್ರೆಸೆಂಟ್. ಆಮ್ನಿಸಿಯಂಟ್ ಅಂದ್ರೆ ಅಜ್ಞ, ಸಿಯಂಟ್ ಸರ್ವಜ್ಞ ಅಂದ್ರೆ ಯಾರು? ಗಾಡ್ನ ಆಗತ್ತಲ್ಲ ಇದು ಉತ್ತರ. ಬಟ್ ಮೀನಿಂಗ್ ಹಿಂಗಿರ್ತದೆ. ಒನ್ ಹೂ ಈಸ್ ಆಲ್ ಪವರ್ಫುಲ್, omnipotent, one who knows everything, omniscient, one who is present everywhere, omnipresent. Invincible ಅಂದ್ರೆ ಯಾರು? ಅಂದ್ರೆ ಏನು? Invincible, a person or thing that cannot be defeated. ಯಾರನ್ನ ನಾವು ಸೋಲ್ಸಕ್ ಆಗೋದಿಲ್ಲೋ ಅಥವಾ ಯಾವುದನ್ನ ನಾವು ಡಿಫೀಟ್ ಮಾಡಕ್ ಆಗೋದಿಲ್ಲೋ ಅದಕ್ಕೆ ಇನ್ವಿನ್ಸಿಬಲ್ ಅಂತೀವಿ. ಓಕೆ, ಇನ್ವಿನ್ಸಿಬಲ್, he is invincible to defeat, he cannot be defeated like this. Invincible ಅಂದ್ರೆ ಯಾರನ್ನ ನಾವು ಸೋಲ್ಸಕ್ ಆಗುದಿಲ್ಲೋ ಅಥವಾ ಯಾವುದನ್ನ ನಾವು ಬ್ರೇಕ್ ಮಾಡಕ್ ಆಗುದಿಲ್ಲೋ ಅದು ಇನ್ವಿನ್ಸಿಬಲ್. ಓಕೆ, ಈಗ ನೋಡಿ 4 ನಿಮ್ಗೆ ಗೊತ್ತಾಗ. ಬೇರೆ ಎಕ್ಸಾಮ್ಸ್ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಾಗಿ ಆ ತರ ಇರುತ್ತೆ. ಇನ್ವಿನ್ಸಿಬಲ್, ಸಾರಿ,
ಇನ್ವಿನ್ಸಿಬಲ್. ಇಲ್ಲಿ ಬರ್ದು ನೋಡ್ರಿ, ಇನ್ವಿನ್ಸಿಬಲ್ ಅ ಪರ್ಸನ್ ಆರ್ ಥಿಂಗ್ ದಟ್ ಕೆನಾಟ್ ಬಿ ಡಿಫೀಟೆಡ್. ಯಾವುದನ್ನು ನಾವು ಈಸಿಯಾಗಿ ಅಥವಾ ಸೋಲ್ಸಕ್ ಆಗೋದಿಲ್ಲೋ, ಅಥವಾ ಯಾರನ್ನ ನಾವು ಸೋಲ್ಸಕ್ ಆಗೋದಿಲ್ಲೋ, ಅದಕ್ಕೆ ಇನ್ವಿನ್ಸಿಬಲ್ ಅಂತಾರ. ನೋಡ್ರಿ ಓದುವಾಗ ನೋಡ್ರಿ, ಇನ್ ವಿನ್ಸಿಬಲ್, ವಿನ್ಸಿಬಲ್, ಇನ್ವಿನ್ಸಿಬಲ್, ಇನ್ವಿನ್ಸಿಬಲ್. ಇನ್ವಿನ್ಸಿಬಲ್ ಅದಾನವ. ಎ ವಾರಿಯರ್ ಇಸ್ ಇನ್ವಿನ್ಸಿಬಲ್. ಸೋಲ್ಸಕ್ ಆಗೋದಿಲ್ಲ ಅವನು. ಹಿ ಕ್ಯಾನ್ ನಾಟ್ ಬಿ ಡಿಫೀಟೆಡ್ ಲೈಕ್ ದಿಸ್. ಈಗ ಇಮ್ಮೋರ್ಟಲ್, ಇಮ್ಮೋರ್ಟಲ್ ಒನ್ ಹೂ ನೆವರ್ ಡೈಸ್. ಇದನ್ನ ಕೊಟ್ಟಿರ್ತಾರ, ಒನ್ ಹೂ ನೆವರ್ ಡೈಸ್, ಸಾಯುದಿಲ್ಲ. ಇಮ್ಮೋರ್ಟಲ್ ಅಂತಾರ ಅವ್ರಿಗೆ. ಇಮ್ಮೋರ್ಟಲ್ ಅಂದ್ರ ಸಾಯುವವರು, ನಾವು ಮನುಷ್ಯರು. ಇಮ್ಮೋರ್ಟಲ್ ಅಂದ್ರೆ ಗಾಡ್, ಗಾಡ್ ಈಸ್ ಇಮ್ಮೋರ್ಟಲ್. ಓಕೆ. ಇಮ್ಮೋರ್ಟಲ್ ಅಂದ್ರೆ ಒನ್ ಹೂ ನೆವರ್ ಡೈಸ್, ಯಾರು ಸಾಯುದಿಲ್ಲೋ ಅವ್ರಿಗೆ ಇಮ್ಮೋರ್ಟಲ್ ಅಂತ ಕರೀತಾರೆ. ಅಂಡ್ ಇನ್ಸ್ಟ್ರಕ್ಟಿಬಲ್, ದ ಪರ್ಸನ್ ಆರ್ ಥಿಂಗ್ ದಟ್ ಕೆನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಯಾರನ್ನ ನಾವು ನಾಶ ಪಡಿಸಕ್ ಆಗೋದಿಲ್ಲೋ ಅದಕ್ಕ ಅಥವಾ ಅವ್ರನ್ಗೆ ಏನಂತೀವಿ, ಇನ್ಸ್ಟ್ರಕ್ಟಿಬಲ್. ಇನ್ಸ್ಟ್ರಕ್ಟಿಬಲ್. ಇನ್ ನೋಡ್ರಿ ಓದುವಾಗ ನೋಡ್ರಿ, ಸ್ಟ್ರಕ್ಟಿಬಲ್, ಇನ್ಸ್ಟ್ರಕ್ಟಿಬಲ್. ಓಕೆ. ನೀವು ಓದಾಕ ಟಫ್ ಅಂತ ಅನ್ಸುತ್ತ, ಹಿಂಗ್ ಬಿಡಿಸಿ ಓದ್ದಾಗ ಈಸಿ ಆಗುತ್ತ. ಈಗ ನೋಡ್ರಿ, ಇಮ್ ಮೋರ್ಟಲ್, ಇಲ್ಲಿ ಎರಡು ಟಾಪಿಕ್ ಅನ್ನ ಕಲಿತೀರಿ ನೀವು. ಒಮ್ಮೊಮ್ಮೆ ಏನಂತ ಕೇಳ್ತಾರ ಅವರು, ಮೋರ್ಟಲ್ಗೆ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ರಿ ಅಂತಾರ. ಮೋರ್ಟಲ್ ಅನ್ನೋದು ವರ್ಡ್ಗೆ ಪ್ರಿಫಿಕ್ಸ್ ಯೂಸ್ ಮಾಡ್ರಿ ಅಂತಾರ. ಯಾವುದು? ಐ ಆಮ್ ಇಮ್ಮೋರ್ಟಲ್. ಮೋರ್ಟಲ್ ಒನ್ ಹೂ ಡೈಸ್. ಯಾರಿಗೆ ಸಾವು ಇರ್ತತ್ ನೋಡು ಅವ್ರಿಗೆ ಮೋರ್ಟಲ್, ಹ್ಯೂಮನ್ ಬೀಯಿಂಗ್ಸ್. ಇಮ್ಮೋರ್ಟಲ್ ಅಂದ್ರ ಯಾರಿಗೆ ಸಾವು ಇರೋದಿಲ್ಲೋ ಅವ್ರಿಗೆ ಇಮ್ಮೋರ್ಟಲ್ ಅಂತಾರ. ಓಕೆ, ಲೈಕ್ ದಿಸ್. ಈಗ ಇನ್ಸ್ಟ್ರಕ್ಟಿಬಲ್, ದ ಪರ್ಸನ್ ಆರ್ ಥಿಂಗ್ ದಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ನಾಶ ಪಡಿಸಕ್ ಆಗುದಿಲ್ಲ. ಯಾರನ್ನ ನಾಶ ಪಡಿಸಕ್ ಆಗುದಿಲ್ಲೋ ಅಥವಾ ಯಾವುದನ್ನ ನಾಶ ಪಡಿಸಕ್ ಆಗುದಿಲ್ಲೋ ಅದಕ್ಕೆ ಇನ್ಸ್ಟ್ರಕ್ಟಿಬಲ್ ಅಂತಾರ. ದೆನ್ ಇನ್ಫಾಲಿಬಲ್, ದ ಪರ್ಸನ್ ಹೂ ಈಸ್ ಇನ್ಕೆಪಬಲ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ದ ಪರ್ಸನ್ ಹೂ ಕೆನ್ ನಾಟ್ ಮೇಕ್ ಮಿಸ್ಟೇಕ್ಸ್, ಮಿಸ್ಟೇಕ್ಸ್ ಮಾಡೋದಿಲ್ಲವ. ಓಕೆ, ಅವ್ರಿಗೆ ಏನಂತಾರ? ಇನ್ಫಾಲಿಬಲ್ ಅಂತಾರ. ಫಾಲಿಬಲ್ ಅಂದ್ರ ಮಿಸ್ಟೇಕ್ ಮಾಡುವವರು. ಇನ್ಫಾಲಿಬಲ್, ಇಲ್ಲಿನೂ ಪ್ರಿಫಿಕ್ಸ್ ಇರ್ತದ ನೋಡ್ರಿ, ಪ್ರಿಫಿಕ್ಸ್ ಇನ್. ಇನ್ ಒಂದು ವರ್ಡ್, ಇದು ಒಂದು ವರ್ಡನ, ಇದು ಇಲ್ಲಿ ಪ್ರಿಫಿಕ್ಸ್ ಅಲ್ಲ, ಇದು ಒಂದು ವರ್ಡನ ಇದು. ಇನ್ಫಾಲಿಬಲ್, ಫಾಲಿಬಲ್ ಅಂದ್ರ ಈಸಿಲಿ ಏನು, ಟು ಬಿ ಈಸಿಲಿ ಡಿಸ್ಟ್ರಾಯ್ಡ್, ಟು ಬಿ ಡಿಸ್ಟ್ರಾಯ್ಡ್ ಅಂದ್ರ ಒನ್ ಹೂ ಈಸ್ ಏನು, ಪರ್ಸನ್ ಹೂ ಈಸ್ ಕ್ಯಾಪಬಲ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಅಂದಂಗ. ಕ್ಯಾಪಬಲ್, ನಾಟ್ ಇನ್ಕ್ಯಾಪಬಲ್. ಫಾಲಿಬಲ್ ಅಂದ್ರ, ಇನ್ಫಾಲಿಬಲ್ ಅಂದ್ರ ಅ ಪರ್ಸನ್ ಆರ್ ದ ಪರ್ಸನ್ ಹೂ ಈಸ್ ಇನ್ಕ್ಯಾಪಬಲ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಎ ಪರ್ಸನ್ ಹೂ ಕ್ಯಾನ್ ನಾಟ್ ಮೇಕ್ ಮಿಸ್ಟೇಕ್ಸ್, ಮಿಸ್ಟೇಕ್ಸ್ ಅನ್ನ ಮಾಡೋದಿಲ್ಲ, ಅವ್ರಿಗೆ ಏನಂತಾರ? ಇನ್ಫಾಲಿಬಲ್ ಅಂತಾರ ಅವ್ರಿಗೆ. ಓಕೆ. ಇವು ಈ ತರ ವರ್ಡ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ನಮ್ಮ ಗ್ರಾಮರ್ ಕೋರ್ಸ್ದಲ್ಲಿ ಇಂಥವು ಸುಮಾರು 300 ವರ್ಡ್ಸ್ ಅನ್ನ ಎಕ್ಸಾಮ್ ಬರುವಂತವ, ಆಲ್ಮೋಸ್ಟ್ ಬರುವಂತವ ಹೇಳಿರ್ತೀನಿ ನಾನು. ಪ್ರಾಕ್ಟೀಸ್ ಮಾಡಿಸ್ತೀನಿ ಹಿಂಗ್ ಬರೋದು. ಈ ಕ್ವಶನ್ಗೆ ಸಂಬಂಧಪಟ್ಟಾಗ ಒಂದು 3-4 ನಾನು ವರ್ಡ್ಸ್ ಅನ್ನ ಕೊಟ್ಟೆ. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ. ದೆನ್ ವೈ ಶುಡ್ ವಿ ರೀಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ನಾವು ಯಾಕೆ ಓದ್ಬೇಕು ಇದನ್ನ? ಸೊ ನಾ ಆಲ್ರೆಡಿ ಹೇಳಿದೀನಿ ಇದನ್ನ, ಇನ್ನೊಮ್ಮೆ ನೋಡ್ರಿ. ನಾವ್ ಯಾಕೆ ಓದ್ಬೇಕು ಇದನ್ನ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಯಾಕೆ ಸ್ಟಡಿ ಮಾಡ್ಬೇಕು? ಇಟ್ ಇಂಪ್ರೂವ್ಸ್ ವೊಕ್ಯಾಬುಲರಿ. ವೊಕ್ಯಾಬುಲರಿಯನ್ನ ಜಾಸ್ತಿ ಮಾಡ್ತದೆ ಇದು. ನಿಮ್ಮಲ್ಲಿ ಶಬ್ದ ಸಂಪತ್ತು ಜಾಸ್ತಿ ಆಗ್ತದ. ನೆಕ್ಸ್ಟ್, ಮೇಕ್ ಸೆಂಟೆನ್ಸಸ್ ಶಾರ್ಟ್ ಅಂಡ್ ಪವರ್ಫುಲ್. ನಿಮ್ಮ ಸೆಂಟೆನ್ಸ್ ಶಾರ್ಟ್ ಆಗಿ ಪವರ್ಫುಲ್ ಆಗಿರ್ತದ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇನ್ನ ಯೂಸ್ ಮಾಡಿದ್ರ. ಓಕೆ. ಒನ್ ಹೂ ನೆವರ್ ಡೈಸ್ ಅನ್ನೋ ಬದ್ಲಿ ಹಿ ಈಸ್ ಇಮ್ಮೋರ್ಟಲ್ ಅನ್ಬೋದು. ಹಿ ನೆವರ್ ಡೈಸ್ ಅಂತಾರ, ಹಿ ನೆವರ್ ಡೈಸ್. ಅದ್ರ ಬದಲಾಗಿ ನೀವು ಇನ್ಸ್ಟೆಡ್ ಆಫ್ ಯೂಸಿಂಗ್ ಗ್ರೂಪ್ ಆಫ್ ವರ್ಡ್ಸ್, ಇಫ್ ಯು ಸೇ ಹಿ ಈಸ್ ಇಮ್ಮೋರ್ಟಲ್, ಆ ಸೆಂಟೆನ್ಸ್ ಒಂದು ತೂಕ ಜಾಸ್ತಿ, ತೂಕ ಬರ್ತದ. ಅಂದ್ರ ಅದಕ್ಕ ಆ ಸೆಂಟೆನ್ಸ್ ಪವರ್ಫುಲ್ ಆಗತ್ತ. ಹಿ ನೆವರ್ ಡೈಸ್ ಅನ್ನೋ ಬದಲಾಗಿ ಹಿ ಈಸ್ ಇಮ್ಮೋರ್ಟಲ್ ಅಂದ್ರೆ ನಿಮ್ಮ ಸೆಂಟೆನ್ಸ್ ಪವರ್ಫುಲ್ ಆಗಿರ್ತದ. ಓಕೆ. ನಿಮ್ಮಲ್ಲಿ ವೊಕ್ಯಾಬುಲರಿ ಜಾಸ್ತಿ ಇದ್ದಾಗ, ಯಾವಾಗ ವೊಕ್ಯಾಬುಲರಿ ಜಾಸ್ತಿ ಇರ್ತದ ಅವಾಗ ಎಲ್ಲಾ ಸೆಂಟೆನ್ಸಸ್ ಪವರ್ಫುಲ್ ಆಗ್ತಾವ, ಕೇಳೋರಿಗೆ ಬಹಳ ಹಿತ ಅನಿಸ್ತಾವ. ಓಕೆ, ಲೈಕ್ ದಿಸ್.
ಮೇಕ್ಸ್ ಸೆಂಟೆನ್ಸಸ್ ಶಾರ್ಟ್ ಅಂಡ್ ಪವರ್ಫುಲ್. ನಿಮ್ಮ ಸೆಂಟೆನ್ಸಸ್ ಶಾರ್ಟ್ ಆಗ್ತಾವ, ಪವರ್ಫುಲ್ ಆಗ್ತಾವ. ನೀವು ಡಿಸ್ಕ್ರಿಪ್ಟಿವ್ ಬರೆಯುವಾಗ KS ಅಥವಾ IAS ಬರೆಯುವಾಗ ಇದ್ರ ನಾಲೆಜ್ ಜಾಸ್ತಿ ಇರ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಕಡಿಮೆ ಸೆಂಟೆನ್ಸ್ ನಲ್ಲಿ ಕಡಿಮೆ ವರ್ಡ್ಸ್ ದಲ್ಲಿ ಹೆಚ್ಚು ಜ್ಞಾನವನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕು, ಹೆಚ್ಚು ನಾಲೆಜ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕು. ಅವಾಗ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಜಾಸ್ತಿ ಇದ್ದಾಗೆ ಗೊತ್ತಾಗುತ್ತೆ ಅದು. ಓಕೆ, ಯಾರು ಇಂಗ್ಲಿಷ್ ನಲ್ಲಿ ಬರಿತಾ ಇದ್ದಾರೋ ಅವರು. ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾ ಹೇಳಿದ್ನಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಬಹಳಷ್ಟು ಬರೀ ಇದು ಒಂದು ಕ್ವಶನ್ ಸಂಬಂಧಪಟ್ಟಾಗೆ ಅಲ್ಲ ನಾ ಹೇಳ್ತಾ ಇರೋದು, ಇದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗ್ತಿರ್ತದೆ ನಿಮಗೆ. ನೋಡ್ರಿ, ಅಬ್ಜೆಕ್ಟಿವ್ ಕ್ವಶನ್ಸ್ ದಲ್ಲಿ ನೋಡ್ರಿ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗೊತ್ತಾಗ್ತದ, ಪ್ರಿಫಿಕ್ಸ್ ಗೊತ್ತಾಗ್ತದ, ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತದೆ. ಬರೀ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಅದಕ್ಕಷ್ಟೇ ಸೀಮಿತವಾಗಿಲ್ಲ. ಓಕೆ, ಲೈಕ್ ದಿಸ್ ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ and improves writing and speaking skills. As I told you, it improves your writing skills. ನಿಮ್ಮ ರೈಟಿಂಗ್ ಬರವಣಿಗೆ ಸ್ಕಿಲ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತದೆ, ಅಂಡ್ ನಿಮ್ಮ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತಲ್ಲ. ಹೇಳಿದ್ನಲ್ಲ, ಹಿ ನೆವರ್ ಡೈಸ್ ಅನ್ನೋ ಬದಲಿಗೆ ಹಿ ಇಸ್ ಇಮ್ಮೋರ್ಟಲ್, ಹಿ ಇಸ್ ಇನ್ಫಾಲಿಬಲ್, he cannot make mistakes ಅನ್ನೋ ಬದಲಿ he is infallible, like this. He is present everywhere ಅನ್ನೋ ಬದಲಿ he is omnipotent, omnipresent ಅಂತ ಹೇಳುದು, omnipresent. ಅವ್ನಿಗೆಲ್ಲ ಗೊತ್ತ್ರಿ ಅಂತಿರ್ತೀರಿ ನೀವು, ಅವ್ನಿಗೆಲ್ಲ ಗೊತ್ತ್ರಿ ಈ ತರ ಹೇಳೋ ಬದಲಾಗಿ he knows everything ಅಂತ ಇಂಗ್ಲಿಷ್ ನಲ್ಲಿ ಮಾತಾಡ್ತೀರಿ. he knows everything ಅನ್ನೋ ಬದಲಾಗಿ ನೀವೇನ್ ಏನ್ ಹೇಳ್ಬೇಕಂತಂದ್ರ he is omniscient ಅಂದ್ರ ಆ ಸೆಂಟೆನ್ಸ್ ಗೆ ಜಾಸ್ತಿ ತೂಕ ಬರ್ತದ. ಓಕೆ, ಸೆಂಟೆನ್ಸ್ ಹೆಚ್ಚು ಪವರ್ಫುಲ್ ಆಗತ್ತದ. ನಿಮ್ಮಲ್ಲಿ ಕೇಳುವವರು ಯಾರು ಕೇಳ್ತಿರ್ತಾರ ನಿಮ್ ಸೆಂಟೆನ್ಸ್ ಅನ್ನ, ನೀವು ಮಾತಾಡೋದನ್ನ, ಅವ್ರು ನಿಮ್ ಬಗ್ಗೆ ತಿಳ್ಕೊತಾರ, ಇವನಲ್ಲಿ ವೊಕ್ಯಾಬ್ಯುಲರಿ ಜಾಸ್ತಿ ಇದೆ ನೋಡ್ರಿ, ಎಷ್ಟು ಚಂದ ಮಾತಾಡ್ತಾನ ನೋಡ್ರಿ ಅಂತಾರ. ಶಾರ್ಟ್ ಆಗಿ, ಕ್ಲಿಯರ್ ಆಗಿ, ಎಫೆಕ್ಟಿವ್ ಆಗಿ ಮಾತಾಡ್ತಾನ ಅಂತ ಅನ್ಸುತ್ತ. ಓಕೆ, ನೀವು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನ ತಿಳ್ಕೊಡ್ರಿ, ಯಾರಲ್ಲಿ ಈ ಶಬ್ದ ಸಂಪತ್ತು, ಪದ ಸಂಪತ್ತು ಜಾಸ್ತಿ ಇರ್ತದೋ ಅವ್ರಿಗೆ ಸೊಸೈಟಿಯಲ್ಲಿ ಹೆಚ್ಚು ಮರ್ಯಾದೆ ಇರ್ತದೆ. ನೀವು ಇದನ್ನ ಯಾವಾಗ್ಲೂ ಗಮನದಲ್ಲಿ ಇಟ್ಟುಕೊಡ್ರಿ. ನಿಮ್ಮಲ್ಲಿ ಯಾವಾಗ ವೊಕ್ಯಾಬ್ಯುಲರಿ ಜಾಸ್ತಿ ಇರ್ತದೋ ನೀವು ಸಮಾಜದಲ್ಲಿ ಯು ವಿಲ್ ಬಿ ರೆಸ್ಪೆಕ್ಟೆಡ್. ಓಕೆ, ಅದಕ್ಕಾಗಿ ವೊಕ್ಯಾಬ್ಯುಲರಿ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ದಲ್ಲಿ ನಾವು ಸ್ಟಾರ್ಟಿಂಗ್ ಅದನ್ನ ಶುರು ಮಾಡಿಬಿಡ್ತೀವಿ. ನಮ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ 15, 20, 10 ನಿಮಿಷ ಆ ವೊಕ್ಯಾಬ್ಯುಲರಿ ಬಗ್ಗೆನೇ ಹೇಳ್ತಿರ್ತೀವಿ. ಆವತ್ತ ಯಾವ ಟಾಪಿಕ್ ತಗೊಂಡಿವಿ ನಾವು ಆ ಟಾಪಿಕ್ ಮುಗಿಸುವವರೆಗೂ ಹೇಳ್ತಿರ್ತೀವಿ. ಈಗ ವರ್ಬ್ ಚಾಪ್ಟರ್ ಅನ್ನ ತಗೊಂಡಿವಿ, ಅದು ಮುಗಿಯುವವರೆಗೂ ಒಂದು 200 to 50 ವರ್ಬ್ಸ್ ಕೊಡು ಮುಗಿಯುವವರೆಗೂ ಅದನ್ನ ಹೇಳ್ತಾನೆ ಇರ್ತೀವಿ. ಓಕೆ, ಹಿಂಗಾಗಿ ವೊಕ್ಯಾಬ್ಯುಲರಿ ನೀವು ಹೆಚ್ಚು ಮಾಡ್ಕೊಳ್ಳೋದು ಬಹಳ ಮಹತ್ವದ್ದು. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈ ರೀತಿ ಹೆಲ್ಪ್ ಆಗ್ತಿರ್ತದೆ. ಅದಕ್ಕೆ ನಾವು ಇದನ್ನ ಓದ್ಬೇಕು. ವಿ ಶುಡ್ ರೀಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದಿ ಫಾಲೋವಿಂಗ್ ಯೂಸಸ್. ಓಕೆ, ಇವೆಲ್ಲ ನಿಮಗೆ ಯೂಸ್ ಆಗ್ತಿರ್ತದೆ ಈ ಎಲ್ಲ ಏರಿಯಾದಲ್ಲಿ. ಓಕೆ, ಇದರೊಂದಿಗೆ ಇಂದಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್, ಮತ್ತೊಂದು ಟಾಪಿಕ್ ದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.